ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ OPPO Reno6 Pro 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಒಂದು ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಈ ಒಂದು ಫೋನಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಮತ್ತು ಕರ್ವ್ ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನ್ನ ಅನಿಸ್ತಂಗೆ ಈ ಒಂದು ಫೋನ ಬೇಸಿಕ್ ವೇರಿಯಂಟ್ ಸುಮಾರು 35,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ನಾನಿವತ್ತು ಈ ಒಂದು ಫೋನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ ಮತ್ತು ಈ ಒಂದು ಪ್ರೈಸಲ್ಲಿ ಈ ಒಂದು ಫೋನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಒಂದು OPPO Reno6 Pro 5G ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಫಸ್ಟು ಸ್ಲೈಡ್ ಮಾಡಬೇಕಾಗುತ್ತೆ. ಸ್ಲೈಡ್ ಮಾಡಿ ಮತ್ತು ಮಾಮೂಲಿ ಬಾಕ್ಸ್ ಓಪನ್ ಮಾಡ್ದಂಗೆ ಓಪನ್ ಮಾಡ್ಬೋದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತದೆ. ಅದರಲ್ಲಿ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಒಂದು ಒಳ್ಳೆಯ ಕ್ವಾಲಿಟಿಯ TP ಕೋರ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ನಿಮಗೆ ಈ ಒಂದು ಫೋನ್ ನೋಡೋ ಸಿಗ್ತಾ ಇರುವಂಥದ್ದು ಲಿಟ್ರಲಿ ಫಸ್ಟ್ ಇಂಪ್ರೆಷನಲ್ಲಿ ತುಂಬ ಲೈಟ್ ವೇಟ್, ತುಂಬ ತಿನ್ನು ಮತ್ತು ತುಂಬ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ. ಕ್ರೇಜಿ ಅಂತ ಇಷ್ಟಪಡ್ತೀನಿ, 65 ವ್ಯಾಟು ಮತ್ತು USB Type-C ಡಾಟಾ ಕೇಬಲ್ ಕೂಡ ಇರುವಂಥದ್ದು. ಒಳ್ಳೆ ಕ್ವಾಲಿಟಿಯ ಡಾಟಾ ಕೇಬಲ್ ಇದಾಗಿದೆ, Type A ಇಂದ Type-C. ಮತ್ತು ಅಪರೂಪದಂಗೆ ಈ ಒಂದು ಫೋನಲ್ಲಿ ಒಂದು USB Type-C ಹೆಡ್ಫೋನ್ನ ಕೂಡ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಯಾವುದೇ 3.5 ಹೆಡ್ಫೋನ್ ಜಾಕ್ ಇಲ್ಲ ಅಂತ. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನಿಗೆ ಬಂತು ಅಂತ ಅಂದರೆ ನೋಡ್ತಾ ಇದ್ದೀರಾ, ಹೆವಿ ಅಂದರೆ ಹೆವಿ ಪ್ರೀಮಿಯಮ್ ಆಗಿರುವಂಥದ್ದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತ ಅಂದರೆ, ಆಗಲೇ ಒಂದು ಫೋನ್ ತುಂಬ ಲೈಟ್ ವೇಟ್ ಇರುವಂಥದ್ದು. ಕೇವಲ 177 ಗ್ರಾಮ್ ವೇಟ್ ಇದೆ ಮತ್ತು ತುಂಬ ತಿನ್ ಕೂಡ ಇರುವಂಥದ್ದು. ಕೇವಲ 7.6 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಫ್ರಂಟಲ್ಲಿ ನಿಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತದೆ. ಸೊ ಅದರಿಂದ ತುಂಬ ಪ್ರೀಮಿಯಮ್ ಆಗಿ ಹೆವಿ ಕಾಸ್ಟ್ಲಿ ದುಡ್ಡಿನ ಫೋನ್ ಅಂತ ಅನಿಸುತ್ತೆ. ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ಗ್ಲಾಸ್ ಆಗಿರುವಂಥದ್ದು. ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 5, ಹಿಂದ್ಗಡೆ ನಿಮಗೆ ಒಂದು ನಾರ್ಮಲ್ ಗ್ಲಾಸ್ ಸಿಗ್ತಾ ಇದೆ. ಬ್ಯಾಕಲ್ಲಿರುವಂಥ ಗ್ಲಾಸು ಮ್ಯಾಟ್ ಫಿನಿಶ್ ಗ್ಲಾಸು, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ ಮತ್ತು ಸ್ಕ್ರ್ಯಾಚ್ ಆದರೂ ಕೂಡ ಈ ಒಂದು ಮ್ಯಾಟ್ ಫಿನಿಷಲ್ಲಿ ನಿಮಗೆ ಕಾಣೋದಿಲ್ಲ, ಆಯಿತಾ. ಮತ್ತು ಹಿಂದ್ಗಡೆ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ, ಹೆವಿ ಅಂದರೆ ಹೆವಿ ಪ್ರೀಮಿಯಮ್ ಅನಿಸುತ್ತೆ. ಮತ್ತು ಸ್ಮಡ್ಜಸ್ ಆದರೂ ಕೂಡ ಕಾಣಲ್ಲ ಈ ಒಂದು ಮ್ಯಾಟ್ ಫಿನಿಶ್ ಮೇಲೆ. ಸೊ ಹಿಂದ್ಗಡೆನಂತೂ ಸಖತ್ತಾಗಿ ಕಾಣುತ್ತೆ. ಹಿಂದ್ಗಡೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಫ್ರಂಟಿಗೆ ಬಂತು ಅಂದರೆ ಪಂಚುಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು ಮತ್ತು ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇರುವಂಥದ್ದು, ಆಯಿತಾ. ಲೆಫ್ಟ್ ರೈಟಲ್ಲಿ ನಿಮಗೆ ಕರ್ವುಡ್ ಸ್ಕ್ರೀನ್ ಸಿಗ್ತಾ ಇದೆ. ಸೊ ಹೆವಿ ಅಂದರೆ ಹೆವಿ ಪ್ರೀಮಿಯಮ್ ಆಗಿ ಕಾಣೋದು ಫ್ರಂಟಿಂದ. ಸೊ ಆಲ್ರೆಡಿ ಅವರೇನೇ ಒಂದು ಸ್ಕ್ರೀನ್ ಗಾರ್ಡನ್ನು ಹಾಕಿದರೆ, ಒಂದು ಒಳ್ಳೆಯ ವಿಷಯದಲ್ಲಿ ಇಷ್ಟಪಡ್ತೀನಿ. ಫ್ರಂಟಿಂದ ಸೂಪರ್ ಆಗಿದೆ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಸಿಗ್ತಾ ಇರುವಂಥದ್ದು ಮತ್ತು ಯಾವುದೇ 3.5 ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಸೊ ತಗೊಂಡ್ರೆ ಹೈಯೆಸ್ಟ್ ವೇರಿಯಂಟ್ ತೊಗೊಳ್ಳಿ, ಇಂಟರ್ನಲ್ ಸ್ಟೋರೇಜ್ ಜಾಸ್ತಿ ಇರುವಂಥದ್ದು ತೊಗೊಳ್ಳಿ. ಅದನ್ನು ಬಿಟ್ಟರೆ ಈ ಒಂದು ಫೋನ್ ನಿಮಗೆ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇರುವಂಥದ್ದು, ಆಯಿತಾ. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯೂಶಲಿ ಈ ಪ್ರೈಸಲ್ಲಿ ಇದರಲ್ಲಿ ತುಂಬ ಬ್ರ್ಯಾಂಡ್ಗಳು ಕಾಂಪ್ರಮೈಸ್ ಮಾಡಿಬಿಡ್ತಾರೆ, ಬಟ್ ಇವರು ಅಲ್ಯೂಮಿನಿಯಂ ಫ್ರೇಮ್ ಇರುವಂಥದ್ದು ನನಗೆ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಅದರಿಂದ ಸಾಲಿಡ್ ಬಿಲ್ಡು, ಹೆವಿ ಲುಕ್ಕು, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಅಂತೀನಿ. ಈ ಒಂದು ಪ್ರೈಸನ್ಸ್ಗೆ ಒನ್ ಆಫ್ ದ ಬೆಸ್ಟ್ ಡಿಸೈನ್ನ ಹೊಂದಿರುವಂಥ ಫೋನ್ ಅಂತ ನಾನು ಕಣ್ಣು ಮುಚ್ಕೊಂಡು ಹೇಳ್ಬೋದು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಫೋನಲ್ಲಿ 6.55 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಸಖತ್ತಾಗಿ ತುಂಬ ಬ್ರೈಟ್ ಆಗಿರುವಂಥದ್ದು. 800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು ಮತ್ತು ಈ ಒಂದು ಡಿಸ್ಪ್ಲೇ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಮತ್ತು 180 ಹರ್ಟ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟ್ ಕೂಡ ಇದೆ. ಡಿಸ್ಪ್ಲೇ ಕ್ಲಾರಿಟಿ ಸಖತ್ತಾಗಿದೆ. HDR10+ ಸಪೋರ್ಟ್ ಮಾಡುತ್ತೆ. ಕಲರ್ಸು ಪ್ರತಿಯೊಂದು ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಬ್ಲ್ಯಾಕ್ಸ್ ಒಂದು ಸಖತ್ತಾಗಿ ಕಾಣುತ್ತೆ. ವ್ಯೂಯಿಂಗ್ ಆ್ಯಂಗಲ್ ಸಖತ್ತಾಗಿ, ಡಿಸ್ಪ್ಲೇ ಸೂಪರ್ ಆಗಿದೆ, ತಲೆಕೆಡಿಸ್ಕೊಂಬೇಡಿ. ಒಂದೇ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ರಿಫ್ರೆಶ್ ರೇಟ್ ನೀಡಿದರೆ ಇನ್ನೂ ಕ್ರೇಜ್ ಆಗಿರ್ತಿತ್ತು, ಬಟ್ ಸ್ಟಿಲ್ ಈ ಒಂದು ಫೋನ್ ಡಿಸ್ಪ್ಲೇ ಸಖತ್ತಾಗಿದೆ. ನಾವು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ, ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 8GB RAM ಮತ್ತು 128GB ಸ್ಟೋರೇಜು. ಇನ್ನೊಂದು 12GB RAM ಮತ್ತು 256GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್, ಆದರೆ ಸ್ಟೋರೇಜ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ ಲೋಡ್ ಆಗೋದು, ಇನ್ಸ್ಟಾಲ್ ಆಗೋದು, ರೀಡು ರೇಟ್ ಎಲ್ಲ ತುಂಬ ಫಾಸ್ಟಾಗಿ ಆಗುತ್ತೆ. ಸೊ ಸೂಪರ್ ಅಂತೀನಿ. ಅದರ ಜೊತೆಗೆ ಈ ಒಂದು ಫೋನಲ್ಲಿ ರ್ಯಾಮನ್ನು ನೀವು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು. 3GB ಮಾಡ್ಬೋದು ಅಥವಾ 5GB 7GB ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಸೆಟ್ಟಿಂಗಲ್ಲಿ ಅಬೌಟ್ಗೆ ಹೋದರೆ ಆ ಒಂದು ರ್ಯಾಮನ್ನು ನಿಮಗೆ ಎಷ್ಟು ಬೇಕು ಅಷ್ಟೊಂದು ಜಾಸ್ತಿ ಮಾಡ್ಕೊಬೋದು. ಸೊ ತುಂಬ ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಲೆವೆಲಿಗೆ ಅದು ಹೆಲ್ಪ್ ಮಾಡುತ್ತೆ. ಆಲ್ರೆಡಿ ಒಂದು ಫೋನಲ್ಲಿ 8GB ಮತ್ತು 12GB ರ್ಯಾಮ್ ಇದೆ. ಸೊ ಅದರ ಅವಶ್ಯಕತೆ ಏನಿಲ್ಲ, ಬಟ್ ಸ್ಟಿಲ್
ಹೆವಿ ಟಾಸ್ಕನ್ನು ಮಾಡಬೇಕು ಅಂತಿದ್ದೀರಾ ಅಂತಂದರೆ ಇದನ್ನು ಬೇಕಾದ್ರೆ ನೀವು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು. ಇನ್ನು ಪ್ರೋಸರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ MediaTek ಇಂದು Dimensity 1200 ಪ್ರೋಸರ್ ಇರುವಂಥದ್ದು ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್. ಈ ಒಂದು ಪ್ರೈಸ್ ರೇಂಜಿಗೆ ನಾನು AnTuTu Benchmark ಚೆಕ್ ಮಾಡಿದಂಗೆ ಸುಮಾರು 6 ಲಕ್ಷ ತನಕ ರೇಟಿಂಗನ್ನು ಕೊಡುತ್ತೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾವುದೇ ಗೇಮನ್ನು ಯಾವುದೇ ಅಪ್ಲಿಕೇಶನ್ನ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ನಿಮಗೆ ಯೂಶಲಿ ಈ ಪ್ರೈಸ್ ರೇಂಜಲ್ಲಿ ಬೇರೆ ಯಾವುದಾದ್ರೂ ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸರ್ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಸೊ ತಲೆಗೆಡಿಸ್ಕೊಂಬೇಡಿ, ಸಖತ್ ಒಳ್ಳೆ ಪ್ರೋಸರು, ಅಲ್ಟಿಮೇಟ್ ಪ್ರೋಸರ್. ಈ ಒಂದು ಪ್ರೈಸ್ ರೇಂಜಿಗೆ ಕಣ್ಣು ಮುಚ್ಕೊಂಡು ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಪ್ರೋಸರ್ ನಾವು ಚೂಸ್ ಮಾಡ್ಬೋದು. 5G ಪ್ರೋಸರು ಆಲ್ಮೋಸ್ಟ್ 6ರಿಂದ 7 ಬ್ಯಾಂಡ್ಗಳು 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಪ್ರೋಸರ್ ಸಖತ್ತಾಗಿದೆ, ಕ್ರೇಜಿ ಆಗಿದೆ, ತುಂಬ ಸ್ಮೂತಾಗಿ ಪ್ರತಿಯೊಂದು ಕೆಲಸವನ್ನು ಮಾಡುತ್ತೆ, ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ 4 ಕ್ಯಾಮ್ರಾ, ಅದರಲ್ಲಿ ಮೇನ್ ಸೆನ್ಸರ್ 64 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, 1.7 ಅಪರ್ಚರು, ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಇದು ಈ ಮೇನ್ ಸೆನ್ಸರ್ ತೆಗೆಯುವಂಥ ಫೋಟೋ ನನಗೆ ಒಂದು ಲೆವೆಲಿಗೆ ಓಕೆ ಅನಿಸ್ತು. ಹೆವಿ ಇಂಪ್ರೆಸಿವ್ ಅಂತನಲ್ಲ, ಒಂದು ಫೋಟೋ ಸಂಪರ್ಸ್ ನೀವೇ ತೋರಿಸ್ತಾ ಇದ್ದೀರಾ, ನನಗೆ ಅಷ್ಟೊಂದೇನು ಇಂಪ್ರೆಸ್ ಮಾಡಲಿಲ್ಲ, ಬಟ್ ಪರವಾಗಿಲ್ಲ ಅಂತೀನಿ. ಆ ಫೋಟೋ ಸಂಪರ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಇದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥ ತುಂಬ ವೈಡ್ ಆಗಿದೆ. ಇದು ಕೂಡ ಒಂದು ಲೆವೆಲಿಗೆ ಓಕೆ ಆಯಿತಾ. ಕಲರ್ಸ್ ಎಲ್ಲ ಒಂದು ಲೆವೆಲಿಗೆ ನ್ಯಾಚುರಲ್ ಆಗಿ ಬರುತ್ತೆ, ಒಂದು ಲೆವೆಲಿಗೆ ಓಕೆ ಅನ್ನಿಸ್ತು ನನಗೆ. ಸ್ವಲ್ಪ ಝೂಮ್ ಮಾಡಿದ್ರೆ ಗ್ರೈನ್ ಬರುತ್ತೆ ಆಯಿತಾ ಈ ಒಂದು ವೈಡ್ ಆ್ಯಂಗಲ್ ಲೆನ್ಸು. ಮತ್ತು ಈ ನಾರ್ಮಲ್ ಲೆನ್ಸ್ ಕೂಡ ಅಷ್ಟೇ, ಅದರ ಕಲರ್ ಸೈನ್ಸ್ ಪ್ರತಿಯೊಂದು ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು. ನ್ಯಾಚುರಲ್ ಆಗಿ ಅದು ಕೂಡ ತೆಗೆಯುತ್ತೆ. ಇದನ್ನು ಬಿಟ್ಟರೆ ಇನ್ನೂ 2 ಲೆನ್ಸ್ ಇರುವಂಥದ್ದು ಮಾಡೋಕ್ಕೆ ಕೆಲಸಿಲ್ಲ. 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸು ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಡೆಪ್ ಸೆನ್ಸರು ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ, ಮತ್ತು ಮ್ಯಾಕ್ರೋ ಶಾಟ್ ನನಗೆ ಅಷ್ಟೊಂದು ಮ್ಯಾಕ್ರೋ ಅಂತ ಅನ್ನಿಸ್ಲಿಲ್ಲ. ಸೊ 2 ಮೆಗಾಪಿಕ್ಸೆಲ್ ಅಂತಂದರೆ ಹೆಂಗಿರುತ್ತೆ ಹೇಳಿ ಯೋಚನೆ ಮಾಡ್ಕೊಳ್ಳಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ ಒಂದು ಲೆವೆಲ್ಗೆ, ಕೆಲವು ಜನಕ್ಕೆ ಇಷ್ಟ ಆಗ್ಬೋದು. ಸ್ಮೂತ್ ಮಾಡುತ್ತೆ, ತುಂಬ ಚೆನ್ನಾಗಿ ಆಯಿತಾ, ಅಂದರೆ ಕ್ಲಿಯರ್ ಸ್ಕಿನ್ ಬರೋ ಥರ ಮಾಡುತ್ತೆ. ಅದನ್ನು ಬೇಕಾದ್ರೆ ನೀವು ಆಫ್ ಕೂಡ ಮಾಡ್ಕೊಬೋದು. ಆ ಒಂದು ಸ್ಯಾಂಪಲ್ಸ್ನ ಕೂಡ ತೋರಿಸ್ತದೆ ನಿಮಗೆ. ಕೆಲವು ಜನಕ್ಕೆ ಅದು ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಇಷ್ಟ ಆಗಲ್ಲ. ನನಗಂತೂ ನ್ಯಾಚುರಲ್ ಆಗಿ ಫೋಟೋ ತೆಗೆದ್ರೆ ಸಕ್ಕತ್ ಇಷ್ಟ ಆಗುತ್ತೆ. ಈ ಒಂದು ಫೋನ್ನ ಕ್ಯಾಮ್ರಾ ಓಕೆ ಅಂತ ಪರವಾಗಿಲ್ಲ, ಬಟ್ ಈ ಒಂದು ಪ್ರೈಸ್ಗೆ ಇಂಪ್ರೆಸಿವ್ ಅಂತನಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ. ಓಕೆ ಒಂದು ರೀತಿ ಕ್ಯಾಮ್ರಾ ಕ್ಲಾರಿಟಿ ಅಂತ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತಂದರೆ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಆ ಸ್ಯಾಂಪಲ್ಸ್ನ ಕೂಡ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಅದು ರೆಕಾರ್ಡ್ ಮಾಡುವಂಥ ವಾಯ್ಸ್ ಕ್ವಾಲಿಟಿ ಇದೆ ಅಲ್ವಾ, ಸಖತ್ತಾಗಿದೆ ವಾಯ್ಸ್ ಕ್ವಾಲಿಟಿ. ವಿಡಿಯೋ ಕ್ವಾಲಿಟಿ ಒಂದು ಲೆವೆಲ್ ಪರವಾಗಿಲ್ಲ, ಚೆನ್ನಾಗಿದೆ. ಅದು ನೋಡ್ತಾ ಇದ್ದೀರ ನೀವೇ. ವಾಯ್ಸ್ ಕ್ವಾಲಿಟಿ ಸಖತ್ ಇಂಪ್ರೆಸ್ ಮಾಡುತ್ತೆ ನನಗೆ. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಸೊ ಇದು ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಸೊ ಒಂದೇನಂದರೆ ಇನ್ ಡಿಸ್ಪ್ಲೇ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಒಂದು ಸಲ ಸ್ಕ್ರೀನ್ ಟಚ್ ಮಾಡಬೇಕು, ಆಮೇಲೆ ಇದು ಇಡಬೇಕು ನಾವು, ಆಗ ಅನ್ಲಾಕ್ ಮಾಡುತ್ತೆ. ಸೊ ನನಗಿದು ಒಂದು ಲೆವೆಲಿಗೆ ಫಾಸ್ಟಾಗಿ ಇದೆ ಅಂತ ಅನ್ನಿಸ್ತು. ಇನ್ನು ಈ ಒಂದು ಫೋನಲ್ಲಿ ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು. ಇದಂತೂ ಹೆವಿ ಅಂದರೆ ಫಾಸ್ಟಾಗಿದೆ, ಗಮನಿಸ್ತಾ ಇದ್ದೀರಾ ಎಷ್ಟು ಫಾಸ್ಟಾಗಿ ಪ್ರೆಸ್ ಮಾಡಿದ ತಕ್ಷಣ ಪಟ್ ಅಂತ ಓಪನ್ ಆಗಿಬಿಡುತ್ತೆ. ಸೊ ಇಂಪ್ರೆಸ್ ಮಾಡುತ್ತೆ ನನಗೆ ಇದು ಸಖತ್ತು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ, ಒಂದು ಲೆವೆಲ್ಗೆ ಒಂದು ಮಾಡರೇಟ್ ಯೂಸ್ಗೆ ಒಂದಿನ ಬ್ಯಾಟ್ರಿ ಬ್ಯಾಕಪ್ಪನ್ನು ನೀಡುತ್ತೆ ಈ ಒಂದು ಸ್ಕ್ರೀನ್ ಸೈಜ್ಗೆ. ಮತ್ತು AMOLED ಡಿಸ್ಪ್ಲೇ ಕೂಡ, ಸೊ ಅದರಿಂದ ಒಂದು ಲೆವೆಲಿಗೆ ಬ್ಯಾಟ್ರಿ ಕನ್ಸಂಪ್ಷನ್ ಕಡಿಮೆ ಇರುತ್ತೆ. ಡಿಪೆಂಡ್ಸ್ ಆನ್ ಯಾವ ಥರ ಯೂಸ್ ಮಾಡ್ತೀರಾ ನೀವು ಅಂತ. ಬಟ್ ಬಾಕ್ಸ್ ಒಳಗೆ ನಿಮಗೆ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಕ್ರೇಜಿಂದ ಇಷ್ಟಪಡ್ತೀನಿ. ವಿತಿನ್ 30 ಮಿನಿಟ್ಸು, ಅರ್ಧ ಗಂಟೆಯಲ್ಲಿ ಈ ಒಂದು ಫೋನನ್ನು ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಒಂದು ಚಾರ್ಜರ್ಗೆ ಇರುವಂಥದ್ದು. ಸೊ ಕಾಂಪನ್ಸೇಟ್ ಮಾಡಿದರೆ 4500 ಅಂತಂದರೆ ಅಂಥ ಕಡಿಮೆನೂ ಅಲ್ಲ. ಸೊ ಒಂದು ಲೆವೆಲಿಗೆ ಓಕೆ ಅಂತ ಅನ್ಬೋದು. ಇಷ್ಟು ತಿನ್ ಫೋನಿಗೆ 4500 ಅಂತಂದರೆ ಒಂದು ರೀತಿ ದೊಡ್ಡ ವಿಷಯನೇ. ಇನ್ನು ಈ ಒಂದು ಫೋನಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ಸೆನ್ಸರ್ಸ್ನ ಹಾಕಿದರೆ ಮತ್ತು Wi-Fi 6 ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಕ್ರೇಜಿಂದ ಇಷ್ಟಪಡ್ತೀನಿ. NFC ಕೂಡ ಇದ್ದೇ ಇದೆ ಆಬ್ವಿಯಸ್ಲಿ. ಪ್ರೆಸೆನ್ಸ್ ಎಲ್ಲ ಫೋನ್ ಕೂಡ NFC ಇದ್ದೇ ಇರುತ್ತೆ. ಮತ್ತು ಈ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗ್ ಆಯಿತಾ, ಸ್ಪೀಕರ್ ಕ್ವಾಲಿಟಿ ಸಖತ್ತಾಗಿದೆ. ಒನ್ ಆಫ್ ದ ಬೆಸ್ಟ್ ಸೌಂಡಿಂಗ್ ಈ ಒಂದು ಸ್ಪೀಕರ್ ಅಂತ ಅನ್ನಿಸ್ತು ನನಗೆ. ಸಖತ್ತಾಗಿ ಕೇಳುತ್ತೆ. ಸ್ಟೀರಿಯೋ ಸ್ಪೀಕರ್ ನೀಡ್ಬೋದಾಗಿತ್ತು ಅಂತ ನನಗಂತೂ ಅನಿಸುತ್ತೆ. ಬಟ್ ಸ್ಟಿಲ್ ಕ್ಲಾರಿಟಿ ಅಂತೂ ಅಲ್ಟಿಮೇಟ್ ಆಗಿದೆ, ತುಂಬ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಈ ಒಂದು ಫೋನಲ್ಲಿ Android 11 ಬೇಸ್ ಆಗ್ತಿರುವಂಥ ಕಲರ್ ವಾಯ್ಸ್ ಇದೆ ಆಯಿತಾ. ಸೊ ಕಲರ್ ವಾಯ್ಸ್ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಇಷ್ಟ ಆಗಲ್ಲ. ಅಂಥ ಜಾಸ್ತಿ ಬೇಡದಂಥ ಅಪ್ಲಿಕೇಶನ್ ಏನಿಲ್ಲ. ಒಂದು ಲೆವೆಲಿಗೆ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ. ಒಂದು ಲೆವೆಲ್ಗೆ ತುಂಬ ಅಲ್ಲ, ಒಂದು ಲೆವೆಲ್ಗೆ ನೀವು ಬೇಕು ಅಂತಂದರೆ ಬೇರೆ ಲಾಂಚರ್ನ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ನಿಮಗೆ ಫುಲ್ ಒಂದು ರೀತಿ ಲುಕ್ ವೈಸು ನಿಮಗೆ ಸ್ಟಾಕ್ ಆ್ಯಂಡ್ ರೀತಿ ಕಾಣಬೇಕು ಅಂತ ಅಂದರೆ. ಇದಿಷ್ಟು ಒಂದು ಫೋನ್ನ ಫೀಚರ್ಸ್ ಮತ್ತು ಸ್ಪೆಸಿಫಿಕೇಶನ್ ಆಗಿರುವಂಥದ್ದು. ನೀವು ಅದರ ಕೇಳ್ಬೋದು ಈ ಒಂದು ಫೋನನ್ನು ಈ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಒಂದು ವೇಳೆ ಈ ಒಂದು ಫೋನ್ 35,000 ರೇಂಜಲ್ಲಿ ಲಾಂಚ್ ಆಯಿತು ಅಂತ ಅಂದರೆ
ಆ ಒಂದು ಬೆಲೆಗೆ ಇದು ನೀಡ್ತಿರುವಂಥ ಸ್ಪೆಸಿಫಿಕೇಶನ್ ಒಂದು ಲೆವೆಲ್ಗೆ ಓಕೆ ಅನ್ನಿಸ್ತು. ನಿಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ. ಯೂಶ್ವಲಿ ಈ ಪ್ರೈಸಲ್ಲಿ ನಿಮಗೆ ಕರ್ವ್ ಡಿಸ್ಪ್ಲೇ ಸಿಗೋದಿಲ್ಲ. ಮತ್ತು ಯಾವ ಫೋನಲ್ಲಿ ಕರ್ವ್ ಡಿಸ್ಪ್ಲೇ ಇರುತ್ತೋ ಆ ಒಂದು ಫೋನ್ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ, ಇವಿ ಕಾಸ್ಟ್ಲಿ ದುಡ್ಡಿನ ಫೋನ್ ಅಂತ ಅನಿಸುತ್ತೆ. ಸೊ ಲುಕ್ ವೈಸ್ ಅಂತೂ ಸಖತ್ತಾಗಿದೆ. ಬಿಲ್ಡ್ ಕ್ವಾಲಿಟಿ ಅಲ್ಟಿಮೇಟ್ ಆಗಿರುವಂಥದ್ದು. ಡಿಸ್ಪ್ಲೇ ಚೆನ್ನಾಗಿದೆ, 90 Hz, ಮತ್ತು UFS 3.1 ಸ್ಟೋರೇಜು, ಮತ್ತು ಪ್ರೊಸೆಸರ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಕ್ಯಾಮ್ರಾ ಒಂದು ಲೆವೆಲಿಗೆ ಓಕೆ, ಮತ್ತು ಸೆಕ್ಯೂರಿಟಿ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ, ಮತ್ತು ಚಾರ್ಜರ್ ತುಂಬ ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೈಸ್ ರೇಂಜಿಗೆ ನಾನು ಓಕೆ ಒಂದು ಆಪ್ಷನ್ನಾಗಿ ಇಟ್ಕೋಬೋದು ಅಂತ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಸೊ ನನಗಂತೂ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಇದರ ಡಿಸೈನು ಒಂದು ರೀತಿ ಅಲ್ಟಿಮೇಟ್ ಡಿಸೈನ್ ಅಂತ ನನಗಂತೂ ಅನ್ನಿಸ್ತಾ ಇರುವಂಥದ್ದು ಈ ಒಂದು ಪ್ರೈಸ್ ರೇಂಜಿಗೆ. ಸೊ ಇದಿಷ್ಟು ಒಂದು ಫೋನ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.